ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಮೂಲಂಗಿ ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. 5ರಿಂದ 10 ನಿಮಿಷದ ಒಳಗಡೆ ದಿಢೀರಾಗಿ ಈ ಚಟ್ನಿಯನ್ನು ನಾವು ಮಾಡ್ಕೋಬೋದು. ಒಂದು ಚೂರು ಸ್ಮೆಲ್ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಗಂಜಿಗೆ, ವೈಟ್ ರೈಸ್ಗೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ 6ರಿಂದ 7 ಸಣ್ಣ ಸಣ್ಣ ಸೈಜಿನ ನಾನು ಮೂಲಂಗಿಯನ್ನು ತಗೊಂಡಿದ್ದೀನಿ. ದೊಡ್ಡ ಸೈಜ್ ಆದರೆ 2 ತಗೊಂಡ್ರೆ ಸಾಕು, ಜಾಸ್ತಿ ಬೇಡ. ಇದು ಸಣ್ಣ ಸಣ್ಣದಾಗಿದೆ, ಹಾಗಾಗಿ ನಾನು ಜಾಸ್ತಿ ತಗೊಂಡಿದ್ದೀನಿ. ನೋಡಿ, ಈ ಥರ ಪೀಲರ್ ಸಹಾಯದಿಂದ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದೇ ನೀವು ಚಟ್ನಿಗೆ ಹಾಕೋಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ನೋಡಿ, ಇಲ್ಲಿ ನಾನು ಎಲ್ಲ ಮೂಲಂಗಿನ ಈ ಥರ ಸಿಪ್ಪೆಯನ್ನು ತೆಗೆದು ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಸಿಪ್ಪೆಯನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಪೀಸಸ್ ಆಗಿ ಮಾಡ್ಕೋಬೇಡಿ, ಯಾಕಂದರೆ ಇದನ್ನೇನು ಬೇಯಿಸೋಕ್ಕಿಲ್ಲ. ಇದನ್ನು ಹಸಿಯಾಗಿ ನಾವು ಚಟ್ನಿಗೆ ಹಾಕ್ಕೊಳ್ಳೋದು. ಹಾಗಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೋಬೇಕು. ಒಂದು ಚೂರು ನೀವು ಚಟ್ನಿಗೆ ಹಾಕಿದಾಗ ಸ್ಮೆಲ್ ಬರಲ್ಲ. ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಮೊದಲಿಗೆ ಒಂದು 6ರಿಂದ 7 ಬ್ಯಾಡಗೆ ಮೆಣಸನ್ನು ತಗೋಬೇಕು. ಇದನ್ನು ಯಾವುದನ್ನು ನಾವು ಹುರಿಯೋಕ್ಕಿಲ್ಲ, ಹಸಿಯಾಗಿ ಎಲ್ಲದನ್ನು ತಗೊಳ್ಳೋದು. ನೋಡಿ, 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. 4 ಬೆಳ್ಳುಳ್ಳಿ ಇದೆಯಲ್ಲ, ಅದನ್ನು ತಗೊಂಡಿದ್ದೀನಿ. ಸಾಸಿವೆಯನ್ನು ತಗೋಬೇಕು. 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಹಸಿಯಾಗೆ ತಗೋಬೇಕು. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಲಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ತಗೊಂಡ್ರೆ ಸಾಕು. ಹಾಗೆಯೇ ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ಈ ಥರ ತಗೊಂಡಿದ್ದೀನಿ. ಅರ್ಧ ಕಪ್ ಸಾಕಾಗುತ್ತೆ. ಇದನ್ನೆಲ್ಲ ನಾವು ರುಬ್ಬಕ್ಕಿದೆ. ಇಲ್ಲಿ ನೋಡಿ, ರುಬ್ಬಕ್ಕೆ ನಾವು ಮೊದಲಿಗೆ ಬ್ಯಾಡಗೆ ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇದು ಯಾವುದು ಹುರಿದಿಲ್ಲ, ಹಾಗೆಯೇ ಹಸಿಯಾಗಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಇದೂ ಹುರಿದಿಲ್ಲ, ಯಾವ ವಸ್ತುನೂ ಹುರಿದಿಲ್ಲ, ಡೈರೆಕ್ಟಾಗಿ ಹಾಕೋತಾ ಇರೋದು. ಒಂದು 4 ಬೆಳ್ಳುಳ್ಳಿ, ಜೊತೆಗೇ ಉಪ್ಪು, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹುಳಿ ಕಡಕ್ಕಿದ್ರೆ ನಿಮಗೆ ಚಟ್ನಿ ಚೆನ್ನಾಗಿ ಬರುತ್ತೆ. ಇದನ್ನು ಮೊದಲಿಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಿದ್ದೀವಲ್ವ. ಈಗ ಕಾಯಿ ತುರಿಯನ್ನು ತಗೋಬೇಕು. ಕಾಯಿ ತುರಿನೂ ಆಗುತ್ತೆ, ಈ ಥರ ಪೀಸ್ ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ. ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಗೆ ತರಿತರಿಯಾಗಿ ರುಬ್ಬಿದರೆ ಆಯಿತು. ನೋಡಿ, ಈ ಥರ ತರಿತರಿಯಾಗಿದ್ದರೆ ಸಾಕು. ತುಂಬ ನೈಸಾಗಿ ರುಬ್ಬಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣನ ಹಾಕ್ಕೋಬೇಕು. ನನಗೆ ಆಗಲೇ ಹೇಳಲಿಕ್ಕೆ ನೆನಪೋಯಿತು. ನಂತರ ನೋಡಿ, ಈ ರೆಡಿಯಾಗಿರುವ ಚಟ್ನಿಯನ್ನು ನಾವು ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೀಗ ನಾವು ಕಟ್ ಮಾಡ್ಕೊಂಡಿರುವಂತಹ ಏನು ಮೂಲಂಗಿ ಇದೆ ಇದನ್ನು ಹಾಕ್ಕೋಬೇಕು. ಇದು ಹಸಿಯಾಗಿರೋದೆ. ಈ ಹಸಿಯಾಗಿರೋ ಮೂಲಂಗಿಯನ್ನೇ ಇದಕ್ಕೆ ಕಟ್ ಮಾಡ್ಕೊಂಡಿರೋ ತುಂಡುಗಳನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಉಪ್ಪಿನ ಹದ, ಹುಳಿ ಅಂಶ ಎಲ್ಲ ಚೆನ್ನಾಗಿ ಕರೆಕ್ಟ್ ಇದೆ ಅಂತ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ನೀರು ಏನೂ ಹಾಕೋಬಾರ್ದು. ಈ ಥರ ಡ್ರೈ ಚಟ್ನಿ ಪುಡಿ ಥರನೇ ಇರಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದನ್ನು ದಿಢೀರಾಗಿ 10 ನಿಮಿಷದ ಒಳಗಡೆ ಚಟ್ನಿ ಪುಡಿಯನ್ನು ಮಾಡ್ಕೋಬೋದು. ಹಾಗೆಯೇ ಮೂಲಂಗಿ ಹಾಕಿರೋದ್ರಿಂದ ಏನೂ ನಿಮಗೆ ಹಸಿ ಸ್ಮೆಲ್ಲು ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಹಾಕಿರೋದಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಚಟ್ನಿ. ನೀವು ಕೂಡ ಇದನ್ನು ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ. ನಮಸ್ಕಾರ.